ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಆವೃತ್ತಿ, ಮತ್ತೊಂದು ಸಂದೇಶದ ಮೂಲಕವಾಗಿ ನಿಮ್ಮನ್ನು ಸಂಧಿಸುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಮಹಿಮೆ ಮಾಡುತ್ತೇನೆ. ಹಾಗೂ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಂದೇಶವನ್ನು ಆಲಿಸಲು ಸ್ವಾಗತಿಸುತ್ತೇನೆ. ನಾವು ನಮ್ಮ ಸುತ್ತಮುತ್ತ ಎಲ್ಲ ಜನರನ್ನ ನಾವು ನೋಡುವಾಗ ಒಂದು ವಿಷಯವನ್ನು ನಾವು ನೋಡ್ತೇವೆ. ಯಾಕೆ ತುಂಬಾ ಒಳ್ಳೆ ಜನರಿಗೆ ಕಷ್ಟ ಬರುತ್ತೆ? ಯಾಕೆ ಒಳ್ಳೆ ಜನರು ತುಂಬಾ ಸಮಸ್ಯೆಯಲ್ಲಿದ್ದಾರೆ? ಎಂಬುದಾಗಿ ನಮಗೊಂದು ಯೋಚನೆ ಬರುತ್ತೆ. ಕೆಲವೊಂದ್ಸಲ ನಾವು ಸಹ ಅನೇಕ ರೀತಿ ಅನೇಕ ಸಾರಿ ಎಷ್ಟು ಒಳ್ಳೆಯವರನ್ನ ನಡ್ಕೊಂತೇವೆ, ಒಳ್ಳೆ ರೀತಿಯಲ್ಲಿ ಇರ್ತೇವೆ. ಆದಾಗ್ಯೂ ನಮ್ಗೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಕಷ್ಟ? ನಮ್ಗೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ? ಎಂಬುದಾಗಿ ನಾವು ಸಹ ಎಷ್ಟೋ ಸಲ ಅಂದ್ಕೊಳ್ತೇವೆ. ಮತ್ತೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರನ್ನು ನೋಡುವಾಗ ಅದೇ ಅನುಭವದಲ್ಲಿರ್ತಾರೆ. ಎಷ್ಟೋ ಒಳ್ಳೆ ಜನರಾಗಿರ್ತಾರೆ. ಆದ್ರೆ ಅವ್ರಿಗೆ ಕಷ್ಟಗಳು ಹುಡ್ಕೊಂಡು ಬಂದ ಹಾಗಿರುತ್ತೆ. ಇದನ್ನ ನೋಡುವಾಗ ಅನೇಕ ಸಾರಿ ಏನಾಗ್ತದಪ್ಪ ಅಂದ್ರೆ ನಮ್ಗೆ ನಿರಾಸೆ ಆಗ್ತದೆ. ಆ ನಿರಾಸೆಯ ಮಧ್ಯದಲ್ಲಿ ಒಂದು ನಿರೀಕ್ಷೆಯನ್ನ ನಾವಿವತ್ತು ನೋಡ್ಲಿಕ್ಕಿದ್ದೇವೆ. ಈ ರೀತಿಯಾಗಿ ನಾವು ತುಂಬಾ ಉತ್ತಮವಾದ ನಡವಳಿಕೆಯಿಂದ ಉತ್ತಮವಾಗಿ ಜೀವಿಸಿದಾಗ್ಯೂ ಸಹ ನಮ್ಮ ಜೀವಿತದಲ್ಲಿ ಯಾಕೆ ಕಷ್ಟಗಳು ಬರುತ್ತೆ ಅಂತಂದ್ರೆ, ಉದಾಹರಣೆಗೆ ನಾವು ನೋಡುವಾಗ ಒಬ್ಬ ರೈತ ತಾನು ತನ್ನ ಹೊಲದಲ್ಲಿ ಬೇಕಾಗಿರ್ತಕ್ಕಂಥ ನೇಗಿಲುಗಳನ್ನ ತಯಾರು ಮಾಡ್ಲಿಕ್ಕೆ ಅವನೇನ್ ಮಾಡ್ತಾನೆ ಅಂತಂದ್ರೆ ಕಾಡ್ಗೆ ಹೋಗ್ತಾನೆ. ಕಾಡ್ಗೋಗಿ ಏನ್ ಮಾಡ್ತಾನೆ, ಅಲ್ಲಿ ಎಲ್ಲಾ ಮರಗಳು ನೋಡ್ತಾನೆ. ಯಾವುದು ನೇರವಾಗಿದೆಯೋ, ಯಾವುದು ತನಗೆ ಬೇಕಾಗಿರೋ ಹಾಗೆ ನೇರವಾಗಿರ್ತಕ್ಕಂಥದ್ದು ಬಲ್ತಿರ್ತಕ್ಕಂಥ ಮರನೇ ಅವನೇನ್ ಮಾಡ್ತಾನಂದ್ರೆ ಕಟ್ ಮಾಡ್ಕೊಂಡು ಬಂದು ತನ್ನ ನೇಗಿಲನ್ನು ಮಾಡ್ಕೊಂತಾನೆ. ಆ ಕಾಡಲ್ಲಿ ಅನೇಕ ಡೊಂಕ ಬಂಕ ಮರಗಳಿರುತ್ತೆ. ಆ ಕಡೆ ಈ ಕಡೆ ರಂಬೆಗಳು ಹೋಗಿರ್ತಕ್ಕಂಥದ್ದು ಇರುತ್ತೆ. ಆದ್ರೆ ಅದ್ಯಾವುದನ್ನೂ ಆತನು ಮುಟ್ಟೋದಿಲ್ಲ. ಅದ್ಯಾವ್ದ್ರ ಕಡೆನೂ ಗಮನ ಹರಿಸದೆ ಉತ್ತಮವಾಗಿರ್ತಕ್ಕಂಥ ಉತ್ತಮವಾಗಿರ್ತದಕ್ಕೆ ಅವನೇನ್ ಮಾಡ್ತಾನೆ, ತನ್ನ ಕೊಡಲಿಯನ್ನು ಅದಕ್ಕೆ ಚಾಚ್ತಾನೆ. ಅದು ಕಟಾವಾಗ್ತದೆ. ಹಾಗೆ ನಮ್ಮ ಜೀವಿತದಲ್ಲಿ ಸಹ ನಾವು ಯಾವಾಗ ನೇರವಾಗಿರ್ತೇವೋ, ಯಾವಾಗ ಒಳ್ಳೆ ರೀತಿಯಲ್ಲಿ ಜೀವಿಸ್ತಾ ಇರ್ತೇವೋ, ಒಳ್ಳೆ ಮಾರ್ಗದಲ್ಲಿ ಯಾವಾಗಿರ್ತೇವೋ, ನೀತಿ ಮಾರ್ಗದಲ್ಲಿ ನಾವು ಯಾವಾಗಿರ್ತೇವೋ, ಆ ಸಮಯದಲ್ಲಿ ನಮಗೇನಾಗ್ತದೆ, ಆ ಮರಕ್ಕೆ ಕೊಡ್ಲಿ ಬಿದ್ದ ಹಾಗೆ ನಮ್ಮ ಜೀವಿತದಲ್ಲಿ ಸಹ ಅನೇಕ ಪೆಟ್ಟುಗಳು ಬೀಳುತ್ತೆ. ಅದೇ ತರ ಮಾವಿನ ಮರದ ಬಗ್ಗೆ ನಾವು ನೋಡ್ತೇವೆ. ಒಂದು ತೋಟದಲ್ಲಿ ಅನೇಕ ಮಾವಿನ ಮರ ಇದೆ ಅನ್ಕೊಳ್ಳಿ. ಆದ್ರೆ ಒಂದು ಮಾವಿನ ಮರದ ಹಣ್ಣು ತುಂಬಾ ರುಚಿಯಾಗಿದೆ ಅಂತಂದ್ರೆ ಏನ್ ಮಾಡ್ತೇವೆ ನಾವು? ಆ ಮರನೇ ಹುಡ್ಕೊಂಡು ಹೋಗಿ ಮಾಡ್ತೇವೆ. ಆ ಹಣ್ಣಿಗೆನೆ ಆ ಮರಕ್ಕೇನೆ ಕಲ್ಲೆಸಿತೇವೆ. ಯಾಕೆ? ಅದು ರುಚಿಯಾಗಿರ್ತಕ್ಕಂಥ ಹಣ್ಣಿದೆ ಅಂತ ಹೇಳಿ ಅಲ್ವಾ? ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ಯಾವಾಗ ಇತರರಿಗೆ ರುಚಿಯನ್ನ ಉಂಟು ಮಾಡಿರ್ತಕ್ಕಂಥವ್ರಾಗಿರ್ತೇವೋ, ಇತರರು ಬಯಸ್ತಕ್ಕಂಥ ರೀತಿಯಲ್ಲಿ, ದೇವರು ಮೆಚ್ಚುವ ರೀತಿಯಲ್ಲಿ, ದೇವರು ಅಪೇಕ್ಷಿಸುವ ರೀತಿಯಲ್ಲಿ ನಾವು ಯಾವಾಗಿರ್ತೇವೋ ಅವಾಗ ನಮ್ಮ ಜೀವನದಲ್ಲಿ ಏನಾಗ್ತದೆ ಅಂತಂದ್ರೆ, ಈ ತರ ಮಾವಿನ ಮರಕ್ಕೆ ಯಾವ ರೀತಿ ಕಲ್ಲು ಬೀಳುತ್ತೋ ಹಾಗೆ ನಮಗೂ ಸಹ ಅನೇಕ ಕಲ್ಲುಗಳು ಬೀಳ್ತಕ್ಕಂಥದ್ದಾಗಿದೆ. ಆದ್ದರಿಂದ ದೇವಜನರೇ, ನಾವು ಸೋತ್ ಹೋಗೋದು ಬೇಡ. ಈ ರೀತಿಯಾಗಿರ್ತಕ್ಕಂಥ ಪೆಟ್ಟುಗಳು ನಮಗೆ ಬೀಳುವಾಗ ನಿರಾಶೆ ಹೊಂದೋದು ಬೇಡ. ಯಾಕಂತಂದ್ರೆ ನಾವು ಸರಿಯಾಗಿ ನೇರವಾಗಿ ಇರೋದ್ರಿಂದಲೇ ನಮಗೆ ಇವತ್ತು ಕಲ್ಲು ಬೀಳ್ತಾ ಇದೆ. ನಾವು ರುಚಿಕರವಾಗಿರ್ತಕ್ಕಂಥ ಮಾವಿನ ಮರ ಆಗಿರೋದ್ರಿಂದ ನಮಗೆ ಕಲ್ಲು ಹಾಕ್ತಾ ಇದ್ದಾರೆ. ಅದರಿಂದ ನಾವೇನ್ ಮಾಡೋಣ? ಧೈರ್ಯವಾಗಿರೋಣ. ಕಷ್ಟಗಳು ಸಮಸ್ಯೆಗಳು ಬರುವಾಗ ಏನ್ ಮಾಡೋಣ? ನಾನು ಸರಿಯಾದ ಮಾರ್ಗದಲ್ಲಿದ್ದೇನೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಆ ಮೂಲಕವಾಗಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ದೇವರನ್ನ ನಾವು ಮಹಿಮೆ ಮಾಡಬೇಕಾಗಿದೆ. ಉದಾಹರಣೆಗೆ ನೋಡುವಾಗ ನಾವು ದೇವರ ವಾಕ್ಯದಲ್ಲಿ ಬೈಬಲ್ನ ಆದಿಕಾಂಡ 39ನೇ ಅಧ್ಯಾಯದಿಂದ 50ನೇ ಅಧ್ಯಾಯದವರೆಗೆ ಅಲ್ಲಿ ಯೋಷೇಪನ ಕುರಿತಾಗಿ ನಾವು ನೋಡ್ತೇವೆ. ಈ ಯೋಷೇಪನ ಏನ್ ಮಾಡಿದ್ನು ಅಂತಂದ್ರೆ, ಅವನು ತನ್ನ ತಂದೆಗೆ ವಿಧೇಯನಾಗ್ತಕ್ಕಂಥ ಮಗನಾಗಿದ್ನು. ಆತನು ತಂದೆಯ ಮಾತನ್ನು ಕೇಳ್ತಕ್ಕಂಥ ವ್ಯಕ್ತಿಯಾಗಿದ್ನು. ಆ ಯೋಷೇಪ ದೇವರನ್ನ ಪ್ರೀತಿಸ್ತಕ್ಕಂಥ ವ್ಯಕ್ತಿಯಾಗಿದ್ನು. ಮಾತ್ರವಲ್ಲ, ತನ್ನ ಅಣ್ಣಂದಿರನ್ನ, ತನ್ನ ಬಂಧು ಬಳಗದವ್ರನ್ನ ಅವನೇನ್ ಮಾಡ್ತಾ ಇದ್ನಂದ್ರೆ, ಯೋಷೇಪ ಪ್ರೀತಿಸ್ತಕ್ಕಂಥ ವ್ಯಕ್ತಿ, ಪ್ರೀತಿಯಿಂದ ತುಂಬಿರ್ತಕ್ಕಂಥ ವ್ಯಕ್ತಿ, ಕನಿಕರದಿಂದ ತುಂಬಿರ್ತಕ್ಕಂಥ ವ್ಯಕ್ತಿಯಾಗಿದ್ನು. ಹೀಗೆ ಈತನು ಉತ್ತಮವಾದ ಜೀವಿತವುಳ್ಳಂತ ವ್ಯಕ್ತಿಯಾಗಿದ್ನು ಯೋಷೇಪನು. ಆದರೆ ಈತನ ಸ್ವಂತ ಅಣ್ಣಂದಿರು ಏನ್ ಮಾಡ್ತಾರೆ? ಈತನ ಮೇಲೆ ದ್ವೇಷ ಮಾಡ್ತಾರೆ, ಹೊಟ್ಟೆ ಕಿಚ್ಕೊಡ್ತಾರೆ. ಹೊಟ್ಟೆ ಕಿಚ್ಚು ದ್ವೇಷ ಪಟ್ಟು ಏನ್ ಮಾಡ್ತಾರೆ? ಇವನ್ನೇ ತನ್ನ ಅಣ್ಣಂದರಿಗೆ ಆಹಾರ ತೆಗೆದುಕೊಂಡು ಹೋದಂತ ಈ ಯೋಷೇಪರನ್ನು ಕಂಡಂತ ಸ್ವಂತ ಅಣ್ಣಂದ್ರೆ ಏನ್ ಮಾಡ್ತಾರೆ? ಈತನ ಮೇಲೆ
ಹೊಡಿತಾ ಇದ್ದಾರೆ, ಈತನ ಮೇಲೆ ಬೀಳ್ತಾ ಇದ್ದಾರೆ, ಈತನಿಗೆ ಹೊಡೆದು ಬಿಟ್ಟು ಗಾಯಗೊಳಿಸ್ತಾ ಇದ್ದಾರೆ, ಆಳವಾಗಿರ್ತಕ್ಕಂಥ ಬಾವಿಗೆ ತಳ್ಳುತ್ತಾ ಇದ್ದಾರೆ. ಅಷ್ಟಕ್ಕೆ ಬಿಡ್ಲಿಲ್ಲ, ಈತನ ಬಾವಿಯಿಂದ ಎತ್ತಿಬಿಟ್ಟು ಬೇರೆ ವ್ಯಾಪಾರಸ್ಥರಿಗೆ, ಆಗಿನ ಕಾಲದಲ್ಲಿ ಮಾನವ ಸಾಗಾಣಿಕೆ ಮಾಡ್ತಾ ಇದ್ರು, ಮಾನವರನ್ನು ಸಹ ಮಾರಾಟ ಮಾಡ್ತಾ ಇದ್ರು. ಅದರಿಂದ ಐಗುಪ್ತ ದೇಶಕ್ಕೆ ಹೋಗ್ತಕ್ಕಂಥ ವ್ಯಾಪಾರಸ್ಥರಿಗೆ ಈ ಯೋಸೇಫನ ಬಾವಿಯಿಂದ ಎತ್ತಿ ಮಾರೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಯೋಸೇಫ ಮಾಡಿರ್ತಕ್ಕಂಥ ಅನ್ಯಾಯ ಏನು? ಯೋಸೇಫ ಮಾಡಿರ್ತಕ್ಕಂಥ ತಪ್ಪುಗಳೇನು? ಈತನಿಗೆ ಇಷ್ಟೆಲ್ಲ ಕಷ್ಟ ಬರ್ಲಿಕ್ಕೆ ತನ್ನ ಅಣ್ಣಂದ್ರು ದ್ವೇಷ ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಬಾವಿಗೆ ಹಾಕ್ತಾರೆ, ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ನೋವು ಸಂಕಟಕ್ಕೆ ಒಳಗಾದ ಯೋಸೇಫ ಹಾಗಾದ್ರೆ ಅವನು ಏನ್ ತಪ್ಪು ಮಾಡಿದ? ಆತನ ಏನನ್ನೂ ತಪ್ಪು ಮಾಡ್ಲಿಲ್ಲ. ಆತ ನಿರಪರಾಧಿಯಾಗಿದ್ದ. ಆದರೆ ಆತನಿಗೆ ಇವೆಲ್ಲವೂ ಸಹ ಅನುಭವಿಸುವಂತ ಸ್ಥಿತಿ ಆತನ ಜೀವಿತದಲ್ಲಿ ಬಂತು. ಕೊನೆಗೆ ಯೋಸೇಫ ಎಲ್ಲ ಸ್ಥಿತಿಗಳ ಮಧ್ಯದಲ್ಲಿ ಹೇಗಿದ್ದ? ನಿರಾಶನಾಗ್ಲಿಲ್ಲ, ಸೋತ್ ಹೋಗ್ಲಿಲ್ಲ, ಬಹಳ ಬದಲಾಗಿ ಅವನು ತುಂಬಾ ತಾಳ್ಮೆಯಿಂದ ಇದ್ನು. ದೇವ್ರಿಗೋಸ್ಕರ ಕಾದ್ನು ತಾಳ್ಮೆಯಿಂದ, ಮತ್ತೆ ದೇವ್ರ ಮೇಲೆ ನಂಬಿಕೆಯಿಂದ ಇದ್ನು. ಅವನು ದೇವರನ್ನ ಪ್ರೀತಿಸ್ತಕ್ಕಂಥ ವ್ಯಕ್ತಿ, ದೇವರ ಮೇಲೆ ನಿರೀಕ್ಷೆ ಇರ್ತಕ್ಕಂಥ ವ್ಯಕ್ತಿ, ದೇವರ ಮೇಲೆ ಭಯ ಪಡ್ತಕ್ಕಂಥ ವ್ಯಕ್ತಿ, ದೇವರ ಭಯ ಉಳ್ಳಂತ ವ್ಯಕ್ತಿ ಆತನಾಗಿದ್ದ. ಆದ್ರಿಂದ ಆತನು ಹೋದಲೆಲ್ಲ ದೇವರವನ ಸಂಗಡ ಇದ್ರು. ಮತ್ತೆ ಈಗ ಪೋಟಿಫರನ್ ಏನ್ ಮಾಡಿದಾನೆ? ಮನೆಯಲ್ಲಿದ್ದಾನೆ. ಐಗುಪ್ತ ದೇಶದ ಪೋಟಿಫರನ್ ಈತನ ಕೊಂಡುಕೊಂಡಿದ್ದಾನೆ ವ್ಯಾಪಾರಸ್ಥರಿಂದ. ಆಗ ಅಲ್ಲಿರ್ತಕ್ಕಂಥ ಆ ಪೋಟಿಫರನ ಹೆಂಡತಿಯಿಂದ ಇವನಿಗೆ ಅವಮಾನ ಬರ್ತಾ ಇದೆ. ಈತನು ಮಾಡದೇ ಇರತಕ್ಕಂಥ ತಪ್ಪಿಗೆ ಶಿಕ್ಷೆಗೊಳಗಾಗ್ತಾ ಇದ್ದಾನೆ. ಅಂತ ಸಮಯದಲ್ಲಿ ಸಹ ಸ್ವಾಮಿ ಏನ್ ಮಾಡ್ತಾರಂದ್ರೆ ಅವನನ್ನ ಬಿಡಿಸ್ತಾರೆ. ಹೀಗೆ ಹೋದಲ್ಲಿಯೂ ಸಹ ಈತನಿಗೆ ಕಷ್ಟ. ಮೊದಲು ಒಳಗಿನವರಿಂದ ಕಷ್ಟ ಬಂತು, ಐಗುಪ್ತದಲ್ಲಿ ಹೊರಗಿನ ಜನರಿಂದ ಕಷ್ಟ, ಹಿಂಸೆ, ಅವಮಾನ, ನಿಂದೆ, ತಿರಸ್ಕಾರಗಳು ಬಂತು. ಅವೆಲ್ಲವುಗಳ ಮಧ್ಯೆ ಕರ್ತನಿದ್ನು. ಕೊನೆಗೆ ಎಲ್ಲವುಗಳಿಂದ ಆತನನ್ನ ಬೆಳೆಸ್ತಾ ಇದ್ದಾರೆ ದೇವರು. ಯಾವ ದೇಶಕ್ಕೆ ಗುಲಾಮನಾಗಿ ವ್ಯಾಪಾರಕ್ಕೆ ಒಳಗಾಗಿದ್ನೋ, ಮಾರಾಟ ಮಾಡಲ್ಪಟ್ಟಿದ್ನೋ, ಅದೇ ದೇಶದ ಪ್ರಮುಖ ಸ್ಥಾನವನ್ನ, ಪ್ರಮುಖ ಅಧಿಕಾರಿಯಾಗಿ ಐಗುಪ್ತ ದೇಶದಲ್ಲಿ ಯೋಸೇಫನು ಆ ದೇಶವನ್ನು ನಡೆಸಿದ್ರ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾವ ಸ್ಥಳದಲ್ಲಿ ಈತನು ಮಾರಾಟ ಮಾಡಲ್ಪಟ್ಟಿದ್ನೋ, ಒಬ್ಬ ಗುಲಾಮನಾಗಿ ಕಾಣಿಸ್ಕೊಂಡ್ನೋ, ಒಬ್ಬ ಭಿಕಾರಿಯಾಗಿ ಕಾಣಿಸ್ಕೊಂಡ್ನೋ, ಅದೇ ದೇಶದಲ್ಲಿ ದೇವ್ರು ಏನ್ ಮಾಡ್ತದನ, ಅದನ್ನೇ ಕೆಳಗೆ ಬಾವಿಯಲ್ಲಿದ್ದಂತ ಮನುಷ್ಯನನ್ನ ಎತ್ತಿ ಆ ದೇಶದ ಸರ್ವಾಧಿಕಾರಿಯನ್ನಾಗಿ ಆತನು ಮಾಡ್ತಾ ಇದ್ದಾನೆ. ಆತನ ಮೂಲಕವಾಗಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ದೇಶಗಳ ಜನರಿಗೆ ದವಸ ಧಾನ್ಯಗಳು, ಬರಗಾಲದಲ್ಲಿ ದವಸ ಧಾನ್ಯಗಳು ಸಿಗುವಂತೆ ದೇವರು ಆತನನ್ನು ಉಪಯೋಗಿಸ್ತಾ ಇದ್ದಾನೆ. ಅನೇಕರ ಹಸುವನ್ನ ತೀರಿಸ್ತಕ್ಕಂಥ, ಅನೇಕರ ಜೀವವನ್ನ ಉಳಿಸ್ತಕ್ಕಂಥ ಕಾರ್ಯವನ್ನ ದೇವರೇನ್ ಮಾಡ್ತಾ ಇದ್ದಾರೆ? ಯೋಸೇಫನ ಮೂಲಕವಾಗಿ ಮಾಡೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಹೀಗೆ ಇವತ್ತು ನಮ್ಮ ಸ್ಥಿತಿ ಇರಬಹುದು. ನಮ್ಮ ಸ್ವಂತದವರು ನಮ್ಮನ್ನ ತಿರಸ್ಕಾರ ಮಾಡಿರ್ಬೋದು, ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಬಂಧು ಮಿತ್ರರು ನಮ್ಮನ್ನ ತಿರಸ್ಕಾರ ಮಾಡಿರ್ಬೋದು, ದ್ವೇಷಿಸಿರಬಹುದು. ಆದ್ರೆ ನಾವು ಯಾವುದೂ ತಪ್ಪು ಮಾಡದೆ ಈ ರೀತಿಯಾಗಿರ್ತಕ್ಕಂಥ ದ್ವೇಷಗಳಿಗೆ ಒಳಗಾಗಿರೋದಾದ್ರೆ, ನಾವು ಇತರರಿಂದ ಕಡೆಗಾಣಿಸಲ್ಪಟ್ಟಿದ್ರೆ ನಾವು ಸೋತ್ ಹೋಗೋದ್ ಬೇಡ. ಇದು ನಮಗ್ ಮಾತ್ರ ಆಗಿರೋದಲ್ಲ, ನನ್ಕಿಂತಲೂ ಉತ್ತಮವಾದ ಜೀವಿತ ಜೀವಿಸಿರ್ತಕ್ಕಂಥ, ನನ್ನಕ್ಕಿಂತಲೂ ಶ್ರೇಷ್ಠವಾಗಿ ಜೀವಿತ ಜೀವಿಸಿದಂತ ಯೋಸೇಫನಿಗೆ ಈ ರೀತಿಯಾಗಿರ್ತಕ್ಕಂಥ ಕಷ್ಟ ಬಂತು. ಅದರಿಂದ ನನಗೂ ಬರೋದು ಅದೇನು ದೊಡ್ಡದಲ್ಲ. ಅದರಿಂದ ನಾವೇನ್ ಮಾಡೋಣ, ಯೋಸೇಫನ ಹಾಗೆ ಆತನ ಮಾದರಿ ಇಟ್ಕೊಳ್ಳೋಣ. ಹೌದು, ನನ್ನ ಜೀವನದಲ್ಲಿ ಇವತ್ತು ಬಂದಿರತಕ್ಕಂಥ ಕಷ್ಟ ಯೋಸೇಫನ ಜೀವನದಲ್ಲಿ ಬಂದಿದ್ದು. ಯೋಸೇಫನ ದೇವರು ಕೊನೆದಾಗ ಆತನ್ನೇ ಅದೇ ದೇಶದಲ್ಲಿ ಉನ್ನತಿಗೆ ತಂದನು. ಕೊನೆಗೆ ಆತನ ಅಣ್ಣ ತಮ್ಮಿದ್ರೆಲ್ಲ ಈತನ ಬಳಿಗೆ ಬರೋ ಹಾಗೆ ಮಾಡಿದ್ನು, ಎಲ್ಲವನ್ನ ಕೊಟ್ನು. ಯಾರೆಲ್ಲ ಈತನ ದೂರ ಮಾಡಿದ್ನೋ ತಿರ್ಗ ಎಲ್ಲರೂ ಈತನ ಬಳಿ ಬರುವ ಹಾಗೆ ದೇವರು ಮಾಡಿದ್ನು. ಅದರಿಂದ ನಾವು ಸೋತ್ ಹೋಗುವಂಥದ್ದು ಅವಶ್ಯಕತೆ ಇಲ್ಲ. ನಾವೇನ್ ಮಾಡೋಣ, ಯೋಸೇಫನ ಹಾಗೆ ನಂಬಿಕೆಯಲ್ಲಿರೋಣ, ತಾಳ್ಮೆಯಲ್ಲಿರೋಣ. ದೇವರು ಎಲ್ಲವನ್ನು ಸಹ ಒಳ್ಳೆಯದಕ್ಕಾಗಿಯೇ ಮಾಡ್ತಕ್ಕಂಥವನಾಗಿದ್ದಾನೆ. ಹಾಗೆ ಹೇಳ್ತಾ ಹೋದ್ರೆ ಅನೇಕ ಭಕ್ತರ ಕುರಿತಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಎರಡನೇದ ಯೋಬನ ಬಗ್ಗೆ ನಾವು ಸ್ವಲ್ಪ ಆಲೋಚಿಸುವಾಗ, ಯೋಬ ತುಂಬಾ ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿ, ದೇವರಿಂದ ನೀತಿವಂತನೆಂಬುದಾಗಿ ಕರೆಸಲ್ಪಟ್ಟಂತ ವ್ಯಕ್ತಿ. ಯಾರು? ಯೋಬನು. ಆದಾಗ್ಯೂ ಸಹ ಈತನಿಗೆ ಏನಾಗ್ತಾ ಇದೆ? ನೀತಿವಂತನಾಗಿರ್ತಕ್ಕಂಥ ವ್ಯಕ್ತಿ, ಭಕ್ತನಾಗಿರ್ತಕ್ಕಂಥ ವ್ಯಕ್ತಿ, ದೇವ್ರಿಗೆ ಭಯ ಪಡ್ತಕ್ಕಂಥ ವ್ಯಕ್ತಿ, ಈತನಿಗೆ ಏನಾಗ್ತಾ ಇದೆ? ಒಂದೇ ದಿನದಲ್ಲಿ ಎಲ್ಲವನ್ನ ಕಳ್ಕೊಂತಾನ. ಹುಚ್ಚ ದೇಶದಲ್ಲಿ ತುಂಬಾ ಶ್ರೀಮಂತನಾಗಿರ್ತಕ್ಕಂಥ ವ್ಯಕ್ತಿ,
ಆತನು ಒಬ್ಬ ಭಿಕಾರಿಯ ಹಂತಕ್ಕೆ ಬಂದು ತಲುಪ್ತಾ ಇದ್ದಾನೆ. ಆತನಿಗಿದ್ದಂಥ 10 ಜನ ಮಕ್ಕಳು ಒಂದೇ ದಿನದಲ್ಲಿ ಸತ್ತು ಹೋಗ್ತಾರೆ. ಆತನಿಗಿರ್ತಕ್ಕಂಥ ಎಲ್ಲ ಐಶ್ವರ್ಯ ಒಂದೇ ದಿನದಲ್ಲಿ ಕಳ್ಕೊಳ್ತಾ ಇದ್ದಾನೆ. ಹೀಗೆ ಕೊನೆಗೆ ಆತನ ಹೆಂಡತಿ ಬಂದು, ಇನ್ನೂ ನಿನ್ನ ಯಥಾರ್ಥತ್ವವನ್ನು ಬಿಡ್ಲಿಲ್ವಾ? ದೇವರು ದೂಷಿಸಿ ಸಾಯಿ ಹೋಗು ಎಂಬುದಾಗಿ ಹೆಂಡತಿ ಸಹ ಬಿಟ್ಟು ಹೋಗ್ತಾ ಇದ್ದಾಳೆ. ಅಂತ ಸಮಯದಲ್ಲಿ ಯೋಬನು ಹೇಳ್ತಕ್ಕಂಥ ಮಾತು, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ. ದೇವರ ಸ್ತೋತ್ರ. ಹೀಗೆ ಅಂತ ಭಾವನೆಯಿಂದ ಯೋಬ ಸಾಗಿದ್ನು. ಕೊನೆಗೆ ಏನಾಗ್ತಾ ಇದೆ ನೋಡುವಾಗ, ಯೋಬನ ಪತ್ರಿಕೆ 1ನೇ ಅಧ್ಯಾಯದಿಂದ 42ನೇ ಅಧ್ಯಾಯದವರೆಗೆ ಓದುವಾಗ, ಕೊನೆಗೆ ಅನೇಕ ಕಷ್ಟಗಳನ್ನು ತಾಳಿದ ಬಳಿಕ ದೇವರು ಏನ್ ಮಾಡ್ತಾನೆ, ಆತನಿಗೆ 2ರಷ್ಟಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಜೀವಿತಗಳಲ್ಲಿ ಬಂದಿರತಕ್ಕಂಥ ಕಷ್ಟಗಳು ಯೋಬನಿಗಿಂತ ದೊಡ್ಡ ಕಷ್ಟಗಳೇನು ಬಂದಿಲ್ಲ. ಯೋಬನಷ್ಟು ನಾವೇನು ಕಳ್ಕೊಳ್ಳಿಲ್ಲ ಇನ್ನೂವರೆಗೂ. ಆದರೆ ಯೋಬನು ಎಲ್ಲವನ್ನ ಕಳ್ಕೊಂಡು 2ರಷ್ಟಾಗಿ ಪಡ್ಕೊಂಡು, ಹೀಗೆ ನೀತಿವಂತರಿಗೆ ಅನೇಕ ಕಷ್ಟಗಳು ಬರ್ತದೆ. ಅದರಿಂದ ನಾವೇನ್ ಮಾಡೋಣ ಅಂತಂದ್ರೆ, ಇನ್ನೂ ಹೆಚ್ಚಾದ ನೀತಿಯಲ್ಲಿ ನಡೆಯೋಣ, ಇನ್ನೂ ಹೆಚ್ಚಾಗಿ ದೇವರಿಗೆ ಭಯಪಡೋಣ, ಇನ್ನೂ ಹೆಚ್ಚಾಗಿ ನಾವು ದೇವರಿಗೋಸ್ಕರ ಕಾಯೋಣ. ಹಾಗೆ ದಾನಿಯೇಲನ ಕುರಿತ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ದಾನಿಯೇಲ್ ದೇವರನ್ನು ಪ್ರೀತಿಸಿದ್ನು, ದೇವರಿಗೆ ಭಯ ಪಡ್ತಕ್ಕಂಥ ವ್ಯಕ್ತಿ, ದಿನಕ್ಕೆ 3 ವರ್ತಿ ಪ್ರಾರ್ಥನೆ ಮಾಡ್ತಕ್ಕಂಥ ವ್ಯಕ್ತಿ. ಈತನ ಮೇಲೆ ಈತನ ಜೊತೆಗಿರ್ತಕ್ಕಂಥ ಸಹೋದ್ಯೋಗಿಗಳು ಏನ್ ಮಾಡ್ತಾ ಇದ್ದಾರೆ, ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಈತನ ಮೇಲೆ ತಪ್ಪು ಹೊರಿಸ್ತಾ ಇದ್ದಾರೆ, ಇದನ್ನು ಸಿಂಹದ ಗವಿಯಲ್ಲಿ ಹಾಕ್ಲಿಕ್ಕೆ ಆ ರಾಜನಿಗೆ ಪ್ರೇರಣೆ ಮಾಡ್ತಾ ಇದ್ದಾರೆ. ಹೀಗೆ ಕೊನೆಯದಾಗಿ ಏನ್ ಮಾಡ್ತಾನೆ, ಸಿಂಹಗಳ ಗವಿಯಲ್ಲಿ ಹಾಕಲ್ಪಟ್ಟಾಗ್ಯೂ ಸಹ ದಾನಿಯೇಲನನ್ನ ದೇವ್ರು ಏನ್ ಮಾಡ್ತಾನೆ, ಸಿಂಹಗಳ ಗವಿಯಿಂದ ಬೆಳೆಸ್ತಾ ಇದ್ದಾನೆ. ಸಿಂಹಗಳು ಯಾವ ಹಾನಿ ಉಂಟಾಗದಂತೆ ಮಾಡ್ತಾ ಇದ್ದಾನೆ. ಹೀಗೆ ಹೇಳ್ತಾ ಹೋದ್ರೆ ಆದಿಕಾಂಡದಿಂದ ಪ್ರಕಟಣೆವರೆಗೆ ಅನೇಕ ವ್ಯಕ್ತಿಗಳ ಜೀವಿತವನ್ನು ನಾವು ನೋಡ್ತೇವೆ. ಯಾರೆಲ್ಲ ಕರ್ತನ ಮಾರ್ಗದಲ್ಲಿ ನಡೆದ್ರು, ಯಾರೆಲ್ಲ ದೇವ್ರಿಗೆ ಅಂಟುಕೊಂಡು ನಡೆದ್ರು, ಯಾರೆಲ್ಲ ದೇವ್ರಿಗೆ ಬೇಕಾಗಿ ನಡೆದ್ರು, ಅವರೆಲ್ಲರೂ ಸಹ ಕಷ್ಟವನ್ನ, ಸಮಸ್ಯೆಯನ್ನ, ಇಕ್ಕಟ್ಟನ್ನ ಅನುಭವಿಸಿದ್ರು ಎಂಬುದಾಗಿ ನಾವು ಬೈಬಲ್ ಅಲ್ಲಿ ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ಒಂದು ವೇಳೆ ನೀನ್ ದೇವರನ್ನು ಪ್ರೀತಿಸಿಯೂ ಸಹ, ನೀನ್ ಸರಿಯಾದ ಮಾರ್ಗದಲ್ಲಿ ನಡೆದಾಗ್ಯೂ ಸಹ, ನೀನ್ ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ಇಕ್ಕಟ್ಟಲ್ಲಿ, ತೊಂದರೆಯಲ್ಲಿ ಇದ್ದೆ ಎಂಬುದಾದ್ರೆ ನೀನು ಕೊರಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವರು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸ್ತಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನಾವು ನೋಡು. ಹೀಗೆ ನಾವು ದೇವರಿಗೆ ಪ್ರೀತಿ ಪಾತ್ರರಾಗಿರೋದ್ರಿಂದ ದೇವರು ನಮ್ಮನ್ನು ಪರೀಕ್ಷಿಸಿ ಇನ್ನೂ ನಮ್ಮನ್ನು ಶುದ್ಧತೆಗೆ ನಡೆಸಿ ನಮ್ಮನ್ನೇನ್ ಮಾಡ್ಲಿಕ್ಕಿದ್ದಾನಂದ್ರೆ ಮಹಿಮೆ ಮಾಡ್ಲಿಕ್ಕಿದ್ದಾನೆ. ನಮಗೆ ಬಂದಿರುವಂತ ಕಷ್ಟಗಳು ಅವು ದೇವರ ಮಹಿಮೆಗಾಗಿ, ನಮ್ಮನ್ನ ಉನ್ನತಿಗೆ ನಡೆಸೋದಕ್ಕೆ ಹೊರತು ನಮಗೆ ಹಾನಿಯನ್ನು ಉಂಟು ಮಾಡೋದಕ್ಕಾಗಿ ಅಲ್ಲ ಎಂತಕ್ಕಂಥದ್ದನ್ನು ನಾವು ಮನವರಿಕೆ ಮಾಡಿಕೊಳ್ಳೋಣ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಳ್ಳೋಣ. ಸ್ವಾಮಿ, ನಮಗೆ ಬಂದಿರತಕ್ಕಂಥ ಕಷ್ಟಗಳಲ್ಲಿ ನಾವು ಯೋಷೇಫನ ಹಾಗೆ, ಯೋಬನ ಹಾಗೆ, ದಾನಿಯೇಲನ ಹಾಗೆ ತಾಳ್ಮೆಯಲ್ಲಿಯೂ, ನಂಬಿಕೆಯಲ್ಲಿಯೂ, ಪರಿಶುದ್ಧತೆಯಲ್ಲಿಯೂ ನಾವು ಮುಂದುವರೆಯಕ್ಕೆ ನಮಗೆ ಸಹಾಯ ಮಾಡು ಎಂಬುದಾಗಿ ಕೇಳ್ಕೊಳ್ಳೋಣ. ಯೇಸು ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ, ನಿನ್ನ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಉತ್ತಮವಾದ ಜೀವಿತ ಜೀವಿಸುವವರಿಗೆ, ಒಳ್ಳೆಯ ದಾರಿಯಲ್ಲಿ ನಡೆಯುವವರಿಗೆ ಅನೇಕ ಕಷ್ಟಗಳು ಬರ್ತದೆ ಸ್ವಾಮಿ. ಅದರಿಂದ ಸ್ವಾಮಿ, ಅನೇಕ ಭಕ್ತರು ಅದೇ ರೀತಿ ಕಷ್ಟಗಳನ್ನ ಅವುಗಳಲ್ಲಿ ಹಾದು ಹೋದ್ರು ಸ್ವಾಮಿ. ಅದೇ ರೀತಿ ಇವತ್ತು ನಮ್ಮ ಜೀವಿತಗಳಲ್ಲಿ ಬಂದಿರುವಂತ ಎಲ್ಲ ಕಷ್ಟ, ನೋವು, ಸಂಕಟಗಳನ್ನ ನಾವು ತಾಳ್ಮೆಯಿಂದ ಎತ್ತಲಿಕ್ಬೇಕಾದ ತಾಳ್ಮೆ ಕೊಡು, ನಂಬಿಕೆ ಕೊಡು, ಸ್ಥಿರ ಚಿತ್ತವನ್ನು ಗ್ರಹಿಸು ಸ್ವಾಮಿ. ನಾವು ಯಾವತ್ತೂ ಸೋತು ಹೋಗದೆ ಅಪ್ಪ, ನಾವು ದೃಢವಾಗಿ ನಿಲ್ಲುವಂತೆ, ನಿನಗಾಗಿ ಬದುಕುವಂತೆ ನಮಗೆ ಸಹಾಯ ಮಾಡು. ಈ ಸಂದೇಶ ಕೇಳಿಸಿಕೊಂಡ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ಆಶೀರ್ವಾದ ಮಾಡು. ಅವರು ಈ ರೀತಿಯಾಗಿ ಸ್ವಾಮಿ, ಯೋಷೇಫನ ಹಾಗೆ, ಯೋಬನ ಹಾಗೆ, ದಾನಿಯೇಲನ ಹಾಗೆ ನೀತಿಯ ನಿಮಿತ್ತವಾಗಿ ಹಿಂಸೆಗೆ ಒಳಗಾಗಿರೋದಾದ್ರೆ ಸ್ವಾಮಿ, ಅವ್ರನ್ನ ಆಶೀರ್ವಾದ ಮಾಡು. ಇವ್ರಿಗಿರುವಂತ ಎಲ್ಲ ನೋವು, ಸಂಕಟ, ಬಾಧೆಗಳನ್ನ ಬಿಡಿಸು ಸ್ವಾಮಿ. ಯೋಬನನ್ನ ಆಶೀರ್ವಾದ ಮಾಡಿದ ದೇವರೇ, ಯೋಷೇಫನನ್ನ ಆಶೀರ್ವದಿಸಿದ ದೇವರೇ, ದಾನಿಯೇಲನ ಆಶೀರ್ವದಿಸಿದ ದೇವರೇ, ಇವ್ರನ್ನ ಆಶೀರ್ವಾದ ಮಾಡಿ ನಡೆಸು. ಅವ್ರ ಜೀವಿತಗಳ ಮೂಲಕವಾಗಿ ಮಹಿಮೆ ಹೊಂದಿಕೊಂಡು ಅವರನ್ನೂ ಮಹಿಮೆ ಮಾಡಿ ನೀನು ಮಹಿಮೆ ಹೊಂದಿದ ದೇವರೇ, ಇವತ್ತು ಈ ಸಂದೇಶನ ಕೇಳಿಸಿಕೊಂಡದ್ದು ಎಲ್ಲರನ್ನ ಸ್ವಾಮಿ ಆ ರೀತಿಯ ಆಶೀರ್ವಾದ ಮಾಡಿ ನಡೆಸು. ಹಾಗೆ ಮಾಡೋ ದೇವ್ರು ನೀವು ಆಗಿರೋದಕ್ಕಾಗಿ ಸ್ತೋತ್ರ. ನಮ್ಮ ಸಕಲ ಸಂಕಟಗಳಲ್ಲಿಯೂ ನಮ್ಮ ಜೊತೆಗಿರುವಂತ ಇಮ್ಮಾನುವೇಲ್ ನೀನು ಆಗಿರೋದಕ್ಕಾಗಿ ಸ್ತೋತ್ರ ಮಾಡುತ್ತಾ ನಮ್ಮನ್ನು ಆಶೀರ್ವದಿಸು. ನಿಮ್ಮ ದಾರಿಯಲ್ಲಿ ನಾವು ಭಕ್ತಿಯಲ್ಲಿ ಸಾಗಕ್ಕೆ ಕೃಪೆ ಮಾಡು. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರತಿದಿನ ಬರುವಂತ ಈ ವಾಯ್ಸ್ ಆಫ್ ಗಾಡ್ ಮೆಸೆಂಜರ್ ಚಾನಲ್ ಬರುವಂತ ಸಂದೇಶಗಳನ್ನ ಆಲಿಸ್ಲಿಕ್ಕೆ ಅನೇಕರಿಗೆ ಪ್ರೋತ್ಸಾಹ ಮಾಡ್ರಿ. ಈ ಸಂದೇಶಗಳನ್ನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಈ ಸೇವೆಗೆ ಪ್ರೋತ್ಸಾಹಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೇಳ್ಕೊಳ್ತೇನೆ.